ಸೊ ಮಾಜಿ ಸಚಿವ ರೇವಣ್ಣಗೆ ಸದ್ಯಕ್ಕೆ ಬಂಧನದ ಭೀತಿ ಇಲ್ಲ. ಹಾಗಾದ್ರೆ ಕೋರ್ಟ್ನಲ್ಲಿನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಅವರ ಪರ ವಕೀಲರು ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇವತ್ತಾದರೂ ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗ್ತಾರಾ ಅಂತಕ್ಕಂಥ ಪ್ರಶ್ನೆ. ಬೆಳಗ್ಗೆ ಅಷ್ಟೇ 3ನೇ ನೋಟಿಸ್ ಅನ್ನ ಕೊಟ್ಟಿದೆ SIT ವಿಚಾರಣೆಗೆ ಹಾಜರಾಗಿ ಅಂತ. ಬಂಧನ ಭೀತಿ ಇಲ್ಲದಿರುವುದರಿಂದ ವಿಚಾರಣೆಗೆ ಬರ್ತಾರಾ ರೇವಣ್ಣ? ಇಷ್ಟು ದಿನ ಅವರು ವಿಚಾರಣೆಗೆ ಬರದೇ ಇರೋ ಕಾರಣನೇ ಇದು. ನಾವು ವಿಚಾರಣೆಗೆ ಅಂತ ಕರೆಸ್ಬಿಟ್ಟು ಬಂಧನ ಮಾಡಿಬಿಟ್ರೆ ಏನು ಮಾಡೋದು? ಈ ಆತಂಕ ರೇವಣ್ಣ ಅವರಿಗೆ ಕಾಡ್ತಾ ಇತ್ತು. ಈಗ ಸದ್ಯಕ್ಕೇನು ಬಂಧನದ ಆತಂಕ ಇಲ್ಲದೆ ಇರೋದ್ರಿಂದ ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಇದು 3ನೇ ನೋಟಿಸ್. ಒಂದೊಂದು ನೋಟಿಸ್ಗೂ ಕೂಡ ಇಂಪಾರ್ಟೆನ್ಸ್ ಇರುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗ್ತೀನಿ. ಮುರಳಿ, ಈಗ ಸದ್ಯಕ್ಕೆ ಬಂಧನದ ಭೀತಿ ಇಲ್ಲದೆ ಇರೋದ್ರಿಂದ ಇವತ್ತೇನಾದರೂ ವಿಚಾರಣೆಗೆ ರೇವಣ್ಣ ಹಾಜರಾಗಬಹುದಾ ಅಂತ? ಅರವಿಂದ್, ಏನಂದ್ರೆ ಯಾವ ರೀತಿಯಲ್ಲಿ ಸ್ಪಂದಿಸ್ತಾರೆ ವಿಚಾರಣೆಗೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅವರ ವಿರುದ್ಧ ಬೇರೆ ಬೇರೆ ಪ್ರಕರಣಗಳನ್ನ ದಾಖಲು ಮಾಡೋ ಪ್ರಯತ್ನಗಳನ್ನ ನಡೆಸಲಾಗ್ತಾ ಇದೆ ಅಂತೇಳಿ ವಕೀಲರು ಒಂದಷ್ಟು ಆತಂಕವನ್ನ ಓಪನ್ ಕೋರ್ಟ್ ಅಲ್ಲೇ ವ್ಯಕ್ತಪಡ್ತಿರುವಂತದ್ದು. ಆ ಸಂದರ್ಭದಲ್ಲಿ ಏನಾದ್ರು ರೇವಣ್ಣ ಅವರು ವಿಚಾರಣೆಗೆ ಹೋದ ಸಂದರ್ಭ ಯಾವ್ದಾದ್ರು ಮತ್ತೊಂದು ಹೊಸ ಪ್ರಕರಣ ಆಗಿದೆ ಅಂತ ಹೇಳಿ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆಗಳು ಕೂಡ ಇರ್ತವೆ. ಅದನ್ನ ನೋಡ್ಕೊಂಡು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕಂದ್ರೆ ಈಗಾಗಲೇ JMFC ಕೋರ್ಟ್ ಅಂದ್ರೆ ಹೊಳೆನರಸೀಪುರದ JMFC ಕೋರ್ಟ್ಗೆ 376 ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಗಳಾಗ್ತವೆ, ಅಲ್ಲಿ ಡೆವಲಪ್ಮೆಂಟ್ ಗಳಾದ ಸಂದರ್ಭದಲ್ಲಿ ಏನಾದ್ರು 376 ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಡೆವಲಪ್ಮೆಂಟ್ ಗಳನ್ನ ನೋಡ್ಕೊಂಡು ಅದಾದ ನಂತರ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗೋ ಸಾಧ್ಯತೆಗಳಿದಾವೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ರೇವಣ್ಣ ಅವರಿಗೆ ಇನ್ನೊಂದು ಅವಕಾಶ ಇದೆ. ಅಂದ್ರೆ ಹೈಕೋರ್ಟ್ ನಲ್ಲಿ FIR ರದ್ದತಿಗೆ ಒಂದು ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ರದ್ದತಿಯನ್ನ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಅವಕಾಶಗಳಿದಾವೆ ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನವನ್ನ ಮಾಡಿದ ಬಳಿಕ FIR ರದ್ದತಿಗೂ ಕೂಡ ಹೈಕೋರ್ಟ್ ನ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಬಟ್ ಸಂತ್ರಸ್ತೆ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ FIR ರದ್ದತಿಗೆ ಅರ್ಜಿ ಹಾಕೋಬಹುದಾ ಮುರಳಿ? ಅರವಿಂದ್, ಏನಂದ್ರೆ ಇದು ಬೇಲಬಲ್ ಸೆಕ್ಷನ್ಸ್ ಆಗಿರುವಂತದ್ದು. ಯಾಕಂದ್ರೆ ಆಕೆ ಇದುವರೆಗೂ ಕೊಟ್ಟಿರುವಂತದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾತ್ರ. ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿದೆ ಅಂತ ಹೇಳಿ ಆಕೆ 164 ಕೊಟ್ಟರು ಕೂಡ ಅದೇ ಹೇಳಿಕೆಗಳನ್ನ ಕೊಡಬೇಕು. ಅದನ್ನ ಹೊರತುಪಡಿಸಿ ನನಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಪ್ರಕರಣನ ದಾಖಲು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರೆ ಅತ್ಯಾಚಾರದ ಪ್ರಕರಣವನ್ನ ಅಷ್ಟೇ ದಾಖಲು ಮಾಡ್ಕೊಳ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನ ಇಂಪ್ಲಿಮೆಂಟ್ ಮಾಡ್ತಾರ JMFC ಕೋರ್ಟ್ ನಲ್ಲಿ ಅದನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಅದೆಲ್ಲ ಆದ ನಂತರ ಒಂದಷ್ಟು ಡೆವಲಪ್ಮೆಂಟ್ ಗಳಾದ ನಂತರ ಮುಂದಿನ ಅವಕಾಶಗಳೇನಿದೆ ಅಂತ ಹೇಳಿ ತಿಳ್ಕೊಬೇಕಾಗಿರುವಂತದ್ದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಈಗ ರೇವಣ್ಣ ಅವರಿಗೆ ಯಾವುದೇ ಬಂಧನದ ಭೀತಿ ಇಲ್ಲ. ಹಾಗಾಗಿ ಕೋರ್ಟ್ನಲ್ಲಿನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ರೇವಣ್ಣ ಪರ ವಕೀಲರು. ಹಾಗಾದರೆ ಇವತ್ತಾದರೂ ವಿಚಾರಣೆಗೆ ಹಾಜರಾಗ್ತಾರಾ ರೇವಣ್ಣ ಗೊತ್ತಿಲ್ಲ. ಯಾಕೆಂದರೆ ಅಕಸ್ಮಾತ್ 376 ಇಂಪ್ಲಿಮೆಂಟ್ ಮಾಡಿಬಿಟ್ರೆ SIT ಅವರು ಹೊಳೆನರಸೀಪುರ ಕೇಸ್ನಲ್ಲಿ ಆಗ ಬಂಧನದ ಭೀತಿ ಎದುರಾಗುತ್ತೆ ಮತ್ತೆ. ಹಾಗಾಗಿ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅಂತಕ್ಕಂಥ ಕುತೂಹಲ ಇದೆ.